Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ತುಲಾ ರಾಶಿಯವರ ಮೇ ತಿಂಗಳು ಹೇಗಿದೆ ಅಂತ ನೋಡೋಣ. ರಾಜಕೀಯವಾಗಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ನೀವು ಅನ್ಕೊಂಡಿರುವಂತ ರೀತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ಇದೆ. ಬಟ್ ನಿಮ್ಮ ಪ್ರಯತ್ನನ ಸೋಲ್ಸುವಂತ ಪ್ರಯತ್ನಗಳು ತುಂಬಾ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ವಿಚಾರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಡೆತ್ ನ್ಯೂಸ್ ಕೇಳ್ತೀವಿ, ರಾಜಕೀಯವಾಗಿ ಯಾರೋ ತೀರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓ ತುಂಬಾ ಯೋಚನೆ ಮಾಡ್ತಾ ಇರುವಂತ ವ್ಯಕ್ತಿ ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ಕೊಂಡು ಬಂದಾಗೆಲ್ಲ ನಿಮ್ಮಿಂದ ದೂರ ತಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ತಾಯಿಯ ಸಾವಿನ ಸುದ್ದಿನ ಕೇಳ್ತೀರಾ ತುಲಾರಾಶಿಯವರು ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಒಂದು ಕ್ಲಾರಿಟಿ ತಗೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗಾರ್ಡನಿಂಗ್ ಅಥವಾ ಸ್ವಯಂ ಉದ್ಯೋಗ, ಇಂಟೀರಿಯಲ್ ಅಥವಾ ಇವೆಂಟ್ ಪ್ಲಾನರ್ ಆಗಿ ಕೂಡ ನೀವು ಏನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ದುರ್ಗಾದೇವಿಯ ಆರಾಧನೆನ ಮಾಡ್ತೀರಾ, ಲಿಂಗ ಭೈರವಿ ದರ್ಶನಕ್ಕೆ ಹೋಗಿ ಬರ್ತೀರಾ, ಒಳ್ಳೇದಾಗತ್ತೆ. ಏನೋ ಮರದ ಕೆಳಗೆ ಒಂದಷ್ಟು ನೆಗೆಟಿವಿಟಿ ಕಾಣಿಸ್ತಾ ಇದೆ, ಅದೆಲ್ಲವೂ ಕೂಡ ರಿಮೂವ್ ಮಾಡ್ಕೊಳ್ಳಿ, ಆಗುತ್ತೆ. ನಿಮ್ಮ ಜಾಗ ಜಮೀನಿನ ವಿಚಾರಕ್ಕೆ ಒಂದಷ್ಟು ಜಗಳ ಆಗುವಂತ ಸಾಧ್ಯತೆ ಇದೆ, ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಯಾವುದೋ ಒಂದು ಗ್ರೂಪ್ 3 ಜನದ್ದು ಇದೆ. ಸೊ ಅವರು ನಿಮ್ಮಿಂದ ಒಂದಷ್ಟು ಹಣನ ತಗೊಂಡು ಹೋಗ್ತಾರೆ, ಕದ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ. ಸೊ ಯಾರೋ ನಿಮ್ಮಿಂದ ನಿಮ್ಮ ವಸ್ತುನ ತಗೊಂಡು ದೂರ ಹೋಗುವಂಥದ್ದು ಕಾಣಿಸ್ತಾ ಇದೆ, ಹಾಗೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಈ ಮಂತ್ ಮಿಡಲ್ ಅಲ್ಲಿ ಒಂದಷ್ಟು ತೊಂದರೆಗಳು ಆಗಬಹುದು, ನೆಗೆಟಿವಿಟಿ ಆಗಬಹುದು, ಎಚ್ಚರಿಕೆನ ವಹಿಸಿ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ಪೀಡ್ ಆಗಿ ಈ ತಿಂಗಳು ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಆರೋಗ್ಯದಲ್ಲಿ ಯಾರು ಸಮಸ್ಯೆ ಮಾಡಿದ್ರು ಅಥವಾ ಒಂದಷ್ಟು ಸತ್ ಮೇಲೆ ಪ್ರೇತ ಆಗಿ ಬಂದು ಯಾರು ನಿಮ್ಗೆ ತೊಂದರೆನ ಮಾಡ್ತಾ ಇದ್ರು ಅವ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕೋ ನೀವು ಅದನ್ನ ಕೊಡಿಸ್ತೀರಾ ಅನ್ನುವಂಥದ್ದು ಇದೆ. ಯಾವ ರೀತಿ ನೀವು ಅವರಿಗೆ ತೊಂದರೆ ಮಾಡಬೇಕೋ ಅಥವಾ ತೊಂದರೆ ಮಾಡಿರೋರಿಗೆ ನೀವು ಅವ್ರನ್ನ ನಿಮ್ಮನ್ನ ಅಂದ್ರೆ ನೆಗೆಟಿವ್ ವೈಸ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ನಿಮ್ಗೆ ತೊಂದರೆ ಮಾಡೋದಕ್ಕೆ ಬರ್ತಿದ್ದಾರೆ ಬಿಕಾಸ್ ಆಫ್ ದುಡ್ಡಿನ ವಿಚಾರಕ್ಕೆ. ಸೊ ದಪ್ಪ ದಪ್ಪ ಕಣ್ಣು, ಗುಂಗುರು ಕೂದ್ಲು, ಒಂಥರ ವಿಚಿತ್ರವಾದಂಥ ಮುಖ ಇಟ್ಕೊಂಡಿರುವಂಥ ವ್ಯಕ್ತಿಯಿಂದ ತೊಂದರೆ. ಮತ್ತೆ ದೇವಿಗೂ ಕೂಡ ತೊಂದರೆ ಮಾಡಿದ್ದಾರೆ, ನಿಮ್ಮ ಕುಲದೈವಕ್ಕೂ. ಮತ್ತೆ ನಾಗದೇವರ ಆರಾಧನೆ ನೀವೇನಾದ್ರೂ ಮಾಡ್ತಾ ಇದ್ರೆ ಅಥವಾ ನಾಗಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ನಿಮ್ಮದು ಪೂಜೆ ಅಥವಾ ದೈವ ಇದ್ರೆ ಅದಕ್ಕೆ ತುಂಬಾ ನೆಗೆಟಿವಿಟಿ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರ್ಪ ಸಂಸ್ಕಾರ ಮಾಡಿಸಿ ಒಂದು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ಸಮಥಿಂಗ್ ಏನೋ ನಿಮ್ಮ ಮನೆಯ ದೇವರು ನಾಗದೇವ ಇದ್ರೆ ಅಥವಾ ನಾಗಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಮಾಡ್ತಿದ್ದಾರೆ, ಮುಂದಿನ ಅವರ ನೆಕ್ಸ್ಟ್ ಲೈಫಿಗೆ ಅವರೇ ತೊಂದರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಂದಷ್ಟು ಮುಖವಾಡದ ಜನಗಳಿಂದ ದೂರ ಉಳಿದ್ರೆ ಬೆಟರು ಅನ್ನುವಂಥದ್ದು ಇದೆ. ತುಂಬಾ ಮುಖವಾಡ ಹಾಕೊಳ್ಳೋರ್ ಜೊತೆ ನೀವು ಇರೋದಕ್ಕೆ ಹೋಗ್ಬೇಡಿ. ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ, ಇವ್ರನ್ನ ಯಾಕೆ ನಂಬ್ತಾ ಇದ್ದೀರಾ, ನಂಬಕ್ ಹೋಗ್ಬೇಡಿ, ಇವರು ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಇದೆ ಇಲ್ಲಿ. ಸಮಥಿಂಗ್ ಏನೋ ನಾಗರ ಕಲ್ಲಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪೂರ್ವಜರು ಮಾಡಿಟ್ಟಿದಂಥ ನಾಗರ ಕಲ್ಲು ಅಥವಾ ನಿಮ್ಮ ಅಂದ್ರೆ ನಿಮ್ಮ ತಂದೆ ತಾತ ಮುತ್ತಾತ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಸೊ ಅದು ನಿಂತು ಹೋಗಿರ್ಬಹುದು, ಅದು ಪೂಜೆನ ನೀವು ಮುಂದುವರಿಸಿ, ಇದರಿಂದ ಒಳ್ಳೇದಾಗತ್ತೆ. ಅಥವಾ ಅವರು ಪೂಜೆ ಮಾಡ್ತಿದ್ದಂಥ ನಾಗರ ಕಲ್ಲು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದಷ್ಟು ದುಡ್ಡಿನ ವಿಚಾರಕ್ಕೆ ತೊಂದರೆ ಆಗ್ತಾ ಇದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಸರ್ಪ ಸಂಕುಲದ ವಾಸಸ್ಥಾನವಾಗಿ ಬದಲಾಗತ್ತೆ, ನಿಮ್ಮ ಜಾಗ ಅಥವಾ ಜಮೀನು ಅಥವಾ ಮನೆ ಇರಬಹುದು.
ಸಮಥಿಂಗ್ ಸರ್ಪಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಹೆವಿ ಎನರ್ಜಿ ಇದೆ ಇಲ್ಲಿ. ಇಲ್ಲಿ 5 ಹೆಡೆ ಸರ್ಪದ ಹಾಗೆ ನಂಗೆ ಕಾಣಿಸ್ತಾ ಇದೆ ಇದು. ನಂಗೊತ್ತಿಲ್ಲ ನಿಮ್ಗೆ ಹೇಗ್ ಕಾಣಿಸುತ್ತೆ ಅಂತ. ಬಟ್ ನಂಗೆ ಹಾಗೆ ಕಾಣಿಸ್ತಾ ಇದೆ. ಸೊ ಚೇಳಿನ ರೀತಿ ಕೂಡ ಕಾಣಿಸ್ತಾ ಇದೆ, ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಕಾಳಹಸ್ತಿಗೆ ಹೋಗ್ಬಿಟ್ಟು ಬನ್ನಿ ಒಮ್ಮೆ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗಬಹುದು ಅನ್ನುವಂಥದ್ದು ಇದೆ. ಚೇಳುಗಳು ಕುಟುಕುವಂಥ ಭಯ ಇದೆ, ಹುಷಾರಾಗಿರಿ. ಸಮಥಿಂಗ್ ಏನೋ ನಿಮ್ಮ ಸ್ಟ್ಯಾಂಪನ್ನ ಯಾರೋ ಕದ್ದಿದ್ದಾರೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಋಷಿ ಮುನಿಗಳ ಮೂಲ ಸಿಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಯಾರೋ ಯಾರನ್ನು ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ ಮುಂದೆ ಅದೆಲ್ಲ ನಡೆಯೋದಿಲ್ಲ ಆಟ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರೋ ವಯಸ್ಸಾಗಿರೋ ವ್ಯಕ್ತಿನ ಯಾರೋ ಇನ್ನೊಬ್ರು ಮಿಡ್ಲ್ ಏಜ್ ಅಲ್ಲಿ ಇರೋರು ಎತ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎನರ್ಜಿ ವೈಸ್ ಕೂಡ ಇದೆ, ಇನ್ ಬಾಡಿ ವೈಸ್ ಕೂಡ ಇದೆ. ಸ್ವಲ್ಪ 1 to 1 ಲಿಂಕ್ ತರ ಇದೆ. ಒಂದಷ್ಟು ಒಳ್ಳೇದು, ಒಂದಷ್ಟು ನೆಗೆಟಿವಿಟಿ ಮಾಡೋರ ನಡುವೆ ನಿಮ್ಮ ಈ ತಿಂಗಳು ಹೇಗೆ ಕಳೆದು ಹೋಗುತ್ತೋ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಒಳ್ಳೇದಾಗ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ದುಡ್ಡು ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ದುಡ್ಡು ಲಾಸ್ ಆಗ್ತಾನೆ ಇರುತ್ತೆ. ಹೆವಿ ಹೆವಿ ಎನರ್ಜಿ. ಸೊ ತುಂಬಾ ಕಷ್ಟ ನಿಮ್ಮನ್ನ ನೀವು ಹ್ಯಾಂಡಲ್ ಮಾಡೋದು ಅಂತ ಅನ್ನಿಸುತ್ತೆ. ಸೊ ಯಾರೋ ಇಬ್ರು ವ್ಯಕ್ತಿಗಳು ನಿಮ್ಮನ್ನ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಅವ್ರಿಬ್ಬರನ್ನ ನೀವೇನಾದ್ರೂ ಹ್ಯಾಂಡಲ್ ಮಾಡಿದ್ರಿ ಅಂದ್ರೆ, ಇಬ್ರು ಮೇಲ್ ಪರ್ಸನ್ ಇದ್ದಾರೆ, ಸಾಧ್ಯ ಆದಷ್ಟು ನೀವು ಸರ್ವೈವಲ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ 3 ಜನ ಗ್ರೂಪು ತುಂಬಾ ಪ್ಲಾನ್ ಮಾಡ್ತಿದ್ದಾರೆ ತೊಂದರೆ ಮಾಡೋದಕ್ಕೆ, ಎಸ್ಪೆಷಲಿ ಕೆರಿಯರ್ ವೈಸು. ಐ ಲೆಟರು ಕೆ, ವಿ ಮತ್ತೆ ಎಂ, ಓ, ಎಲ್, ವೈ ಲೆಟರ್ಸ್ ಅಂತ ಅನ್ನಿಸ್ತಾ ಇದೆ. ಯು ಲೆಟರ್ ಕೂಡ ಇಂಪಾರ್ಟೆಂಟ್ ಆಗಿ ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಜಾಗ ಜಮೀನು ಖರೀದಿ ಮಾಡುವಂಥ ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಸೊ ನೀವೇನಾದ್ರೂ ಪ್ರಾಪರ್ಟಿ ಸೇಲ್ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಪ್ರಾಪರ್ಟಿ ಸೇಲ್ ಆಗತ್ತೆ. ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಬಾವಿ ಇದ್ರೆ, ಬಾವಿಲಿ ಸ್ವಲ್ಪ ಏನೋ ತೊಂದರೆ ಮಾಡಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹತ್ರದಲ್ಲಿ ಎಲ್ಲೋ ಕಲ್ಯಾಣಿ ಇದೆ, ಆ ಕಲ್ಯಾಣಿಯಿಂದ ನಿಮ್ಗೆ ಏನೋ ಕನಸು ಬರ್ತಿದೆ ಅಂತ ಅನ್ಸುತ್ತೆ ಕಲ್ಯಾಣಿ ಬಗ್ಗೆ. ಕಲ್ಯಾಣಿ ಬಗ್ಗೆ ಕನಸು ಬರುತ್ತೆ ಅಂತ ಅನ್ಸುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳಿ, ಇನ್ನ ಹೆಚ್ಚಿನ ಅನುಕೂಲ ಆಗಬಹುದು ಅನ್ನುವಂಥದ್ದು ಇದೆ. ಸಮಥಿಂಗ್ ಇದು ಜಾರ್ತಾ ಇದೆ, ಇದನ್ನ ಇಟ್ಬಿಡ್ತೀನಿ ಇಲ್ಲಿ. ಅದು ನಿಲ್ಲೋದೇ ಇಲ್ಲ. ಬಹಳಷ್ಟು ವಿಧದಲ್ಲಿ ನಿಮ್ಮಿಂದ ದೂರ ಹೋದಂತ ಒಂದಷ್ಟು ವಸ್ತುಗಳು, ವ್ಯಕ್ತಿಗಳು ಮತ್ತೆ ನಿಮ್ಮನ್ನ ಸೇರುವಂತ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ಎಲ್ಲೋ ಹೊರಟಾಗ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಬಟ್ ಆಮೇಲೆ ಮತ್ತೆ ಸಿಗ್ತಾರೆ ಅನ್ನುವಂಥದ್ದು ಇದೆ. ತಪ್ಪಿಸ್ಕೊಂಡು ಹೋಗಿ ಮತ್ತೆ ಅವರು ನಿಮ್ಗೆ ಸಿಗುವಂಥದ್ದು ಕಾಣಿಸ್ತಾ ಇದೆ.
ಒಂದಷ್ಟು ಯುದ್ಧದ ಭೀತಿ ಮತ್ತೆ ಕಾಣಿಸ್ಕೊಳ್ಬಹುದು. ಸಡನ್ ಆಗಿ ಒಂದಷ್ಟು ಆ, ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳು ಬರಬಹುದು. ರಕ್ತದ ಉಕ್ಕುಳಿ ಆಡ್ಬೇಕು ಅಂತ ಯಾರೋ ಕಾಯ್ತಾ ಇದ್ದಾರೆ. ಆ ಥರದ್ದೇನೋ ಕೇಳಿಸ್ತಾ ಇದೆ. ಸಮಥಿಂಗ್ ಸನ್ಸೆಟ್ ಸಮಯದಲ್ಲಿ ಏನೋ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಅಂದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಎಚ್ಚರಿಕೆಯಿಂದ ಇರಿ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಕುಲದೇವಿಯ ಆಶೀರ್ವಾದನ ಇನ್ನೊಂದ್ಸತಿ ಹೋಗಿ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ದೈವಾರಾಧನೆಯಿಂದ ಏನು ತೊಂದರೆ ಆಗಿಲ್ಲ, ಒಳ್ಳೆ ರೀತಿಲಿ ಆಗಿದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಮಕ್ಕಳ ಆಟಿಕೆಗಳು ಕಾಣಿಸ್ತಾ ಇದೆ. ಆ ಥರದ್ದೇನೋ ಬಿಸ್ನೆಸ್ ಮಾಡಬಹುದು. ಮಕ್ಕಳನ್ನ ಕುದುರೆ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಹುಷಾರಾಗಿರಿ, ಏನೋ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ದೊಡ್ಡ ಕೋಳಿ ಮೇಲೆ ಯಾರೋ ಕುತ್ಕೊಂಡು ಓಡಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ. ಸಮಥಿಂಗ್ ಏನೋ ದೊಡ್ಡದಾಗಿದೆ ಕೋಳಿ ಅದು. ಸೊ ಆ ಕೋಳಿ ಮೇಲೆ ಯಾರೋ ಕುತ್ಕೊಂಡು ಓಡಾಡೋ ಹಾಗೆ ಕಾಣಿಸ್ತಾ ಇದೆ. ಒಂದು ರಕ್ಷೆ ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಲೊಕೇಶನ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರುವಂಥವ್ರು ಸರ್ಪ್ರೈಸ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಮದುವೆ ಆಗಿ ಬಂದು ಒಂದಷ್ಟು ಸರ್ಪ್ರೈಸ್ ಕೊಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಗೋಲ್ಡ್ ಪರ್ಚೇಸಿಂಗ್ ಮಾಡುವಂಥದ್ದು, ವೆಹಿಕಲ್ ಪರ್ಚೇಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೆಚ್ಚಿನ ಪ್ರಯತ್ನ ಪಟ್ಟರೆ ಲೈಫಲ್ಲಿ ಮೂಮೆಂಟ್ ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಗೆಟ್ ರೆಡಿ ಫಾರ್ ವೆಡ್ಡಿಂಗ್ ಅನ್ನುವಂಥ ರೀತಿಲಿ ಇದೆ. ಸೊ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. Take care. Bye. Namaste. The Sri Vagdevi Tarot channel is so glad to see you again. Thank you for watching our tarot card readings today.